ಪ್ರಿಯ ನಿರೀಕ್ಷಕರೇ ನಮಸ್ಕಾರ. ಬೀರ್ಬಲ್ನ ವಿಶೇಷ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಒಂದು ದೊಡ್ಡ ಸಂಚು ಈಗ ಬಯಲಾಗಿದೆ. ಸಂಸತ್ನ ಹೊರಗೆ ಮೋದಿಜಿ ಮೇಲೆ ಹಲ್ಲೆ ನಡೆಸೋದಕ್ಕೆ ಒಂದು ದೊಡ್ಡ ಪ್ಲಾನ್ ಕೂಡ ರೆಡಿಯಾಗಿತ್ತು. ಸ್ವಲ್ಪ ಯಾಮಾರಿದ್ರೂ ಪ್ರಧಾನಿ ನರೇಂದ್ರ ಮೋದಿ ಅವರ ಜೀವಕ್ಕೆ ಅಪಾಯ ಆಗ್ತಿತ್ತು. ಸೋನಂ ವಾಂಗ್ಚುಕ್ ಅವರನ್ನ ಬಲಿ ಪಡೆಯೋದಕ್ಕೆ ಹೊರಟಂತಹ ಜಿರ್ಲೆಗಳು ಮೋದಿಜಿಯ ಮೇಲೆ ಹಲ್ಲೆ ನಡೆಸೋದಕ್ಕೆ ಹೊರಟಿದ್ದಾದರೂ ಯಾಕೆ? ಒಂದು ಇಂಟ್ರೆಸ್ಟಿಂಗ್ ವಿಷಯದ ಬಗ್ಗೆ ವಿಡಿಯೋದಲ್ಲಿ ಮಾತಾಡ್ತಾ ಹೋಗ್ತೀನಿ. ವಿಡಿಯೋವನ್ನು ಕೊನೆವರೆಗೂ ಮಿಸ್ ಮಾಡದೆ ನೋಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ವೀಕ್ಷಕರೇ, ಯಾವಾಗ ಸೋನಂ ವಾಂಗ್ಚುಕ್ಕನ್ನು ದೆಹಲಿ ಪೊಲೀಸರು ಕರೆದುಕೊಂಡು ಹೋದ್ರೋ ಅವತ್ತೇ ನಾವು ಹೇಳಿದ್ವಿ, ಇನ್ನೆರಡು ದಿನದಲ್ಲಿ ಒಂದು ದೊಡ್ಡ ಪ್ಲಾನನ್ನು ಈ ಜಿರ್ಲೆಗಳು ರೆಡಿ ಮಾಡ್ಕೊಂಡಿದ್ದಾವೆ ಅಂತ. ಎಷ್ಟರ ಮಟ್ಟಿಗೆ ಅಂದರೆ, ಮೊದಲು ಸೋನಂ ವಾಂಗ್ಚುಕ್ ಅವರನ್ನೇ ಮುಗಿಸಿ ದೊಡ್ಡ ಗಲಭೆ ನಡೆಸುವಂತಹ ಪ್ಲಾನನ್ನು ಮಾಡ್ತಾರೆ. ಆದರೆ ಅಮಿತ್ ಶಾ ಅವರು ಇಡೀ ಗೇಮನ್ನು ಚೇಂಜ್ ಮಾಡಿಬಿಟ್ರು. ಖರ್ಗೆ ಅವರು ಹೇಳ್ತಾರೆ ಇದು ಮಕ್ಕಳ ಪ್ರತಿಭಟನೆ ಅಂತ. आज यहाँ जंतर मंतर पे हजारों बच्चे वहां पर आए हैं, वहां लाठी चार्ज हो गया है, गवर्नमेंट मारने की कोशिश कर रही है, गवर्नमेंट दबाने की कोशिश कर रही है. ಆದ್ರೆ ಇದರಲ್ಲಿ ಮಕ್ಕಳು ಯಾರು ಸ್ವಾಮಿ? ಇಲ್ಲಿ ಹೀಗೆ ಕಲ್ಲು ಹೊಡಿತಾ ಇದ್ದಾವಲ್ಲ, ಇವುಗಳ ಮಕ್ಕಳ. ಪೊಲೀಸರ ಮೇಲೆ ಹಲ್ಲೆ ನಡೆಸಿದ್ರಲ್ಲ, ಇವರು ಮಕ್ಕಳ. ಅಂದಹಾಗೆ ಅದೇನೋ ಜೆನ್ಜಿ ಹೋರಾಟ ಅಂತಿದ್ರಲ್ಲ, ಯಾರು ಈ ಜೆನ್ಜಿಗಳು? ಇವರೇನಾ? ಈ ಪ್ರತಿಭಟನೆಯ ವಿಡಿಯೋಗಳನ್ನು ಸರಿಯಾಗಿ ನೋಡಿದ್ರೆ ಅರ್ಥ ಆಗುತ್ತೆ, ಅಲ್ಲಿದ್ದವರು ಯಾರು ಕೂಡ ವಿದ್ಯಾರ್ಥಿಗಳಲ್ಲ, ಜೆನ್ಜಿಗಳು ಅಲ್ಲ. ಇದು ವ್ಯವಸ್ಥಿತವಾಗಿ ರೂಪಿಸಲಾದಂತಹ ಒಂದು ಜಿಯೋ ಪೊಲಿಟಿಕಲ್ ಗೇಮ್, ದೇಶವನ್ನೇ ಅಲುಗಾಡಿಸುವಂತಹ ಹುನ್ನಾರ. ಸಿಂಪಲ್ ಆಗಿ ಯೋಚನೆ ಮಾಡಿ ವೀಕ್ಷಕರೇ, ಈ ಪ್ರತಿಭಟನೆ ಅಥವಾ ಹೋರಾಟ ಶುರುವಾಗಿದ್ದು ಯಾಕಾಗಿ? ನೀಟ್ ಪರೀಕ್ಷೆಯ ಅಕ್ರಮಗಳು ಮತ್ತು ಪೇಪರ್ ಸೋರಿಕೆಯಂತಹ ವಿದ್ಯಾರ್ಥಿ ಜೀವನಕ್ಕೆ ಸಂಬಂಧಿಸಿದ ವಿಷಯಗಳ ಸಲುವಾಗಲ್ವೇ? ಆದರೆ ಇದ್ದಕ್ಕಿದ್ದಂತೆ ಈ ಚಳುವಳಿಯ ಹಾದಿ ಬದಲಾಗ್ಬಿಡೋದಾದ್ರೂ ಹೇಗೆ? ಆಕ್ಚುಲಿ ಆಗಲೇ ಹೇಳ್ದಂಗೆ ನಿಜವಾದ ವಿದ್ಯಾರ್ಥಿಗಳು ತಮ್ಮ ಪರೀಕ್ಷೆಗಳಿಗೆ ಸಿದ್ಧತೆ ನಡೆಸ್ತಾ ಮನೇಲಿ ಕುತ್ಕೊಂಡಿದ್ದಾರೆ. ಆದರೆ ರಸ್ತೆಯಲ್ಲಿ ಕಾಣಿಸ್ಕೊಳ್ತಾ ಇರೋದು ವೃತ್ತಿಪರ ಆಂದೋಲನಕಾರರು. ಇವರನ್ನಿವರು ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಹೇಳ್ಕೊಳ್ತಾರೆ. ವಿದ್ಯಾರ್ಥಿಗಳ ಸಲುವಾಗಿ ಬಂದಿರೋದಾಗ ಕೂಡ ಹೇಳ್ತಾರೆ. ಆದರೆ ವಿದ್ಯಾರ್ಥಿಗಳ ನ್ಯಾಯಯುತ ಬೇಡಿಕೆಗಳನ್ನು ಪಕ್ಕಕ್ಕಿಟ್ಟು ಈ ಪ್ರತಿಭಟನಾಕಾರರು ರಾಜಕೀಯ ಅಜೆಂಡಾಗಳನ್ನು ಮುಂದಿಡ್ತಾ ಇದ್ದಾರೆ. ಇವತ್ತು ಮೊದಲು ಎಜುಕೇಷನ್ ಮಿನಿಸ್ಟರ್ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇಳ್ತಾರೆ. ಓಕೆ, ಶಿಕ್ಷಣ ಸಚಿವರ ರಾಜೀನಾಮೆ ಕೇಳಲಿ ಬಿಡಿ. ಅದಾದಮೇಲೆ ವಾಂಗ್ಚುಕ್ ಅವರನ್ನು ಶಿಕ್ಷಣ ಮಂತ್ರಿ ಮಾಡಬೇಕು ಅಂತ ಬೇಡಿಕೆ ಕೂಡ ಇಡ್ತಾರೆ. ಬಳಿಕ ಇವರ ಅಸಲಿ ಮುಖವಾಡ ಕಳಚಿ ಬೀಳುತ್ತೆ ನೋಡಿ. ಇಷ್ಟು ದಿನಗಳ ಕಾಲ ಧರ್ಮೇಂದ್ರ ಪ್ರಧಾನ್ ಅವರ ರಾಜೀನಾಮೆಯನ್ನು ಕೇಳ್ತಿದ್ದವರು ಅದನ್ನು ಬಿಟ್ಟು ನಂತರ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರ ರಾಜೀನಾಮೆಗೆ ಒತ್ತಾಯ ಮಾಡೋದಕ್ಕೆ ಶುರು ಮಾಡ್ಕೊಳ್ತಾರೆ. ಆರ್ಟಿಕಲ್ 370 ಮತ್ತೆ ಜಾರಿಗೆ ತರಬೇಕು ಅಂತ ಆಗ್ರಹಿಸ್ತಾರೆ. RSS ನಂತಹ ಸಂಸ್ಥೆಗಳನ್ನು ಭಯೋತ್ಪಾದಕ ಸಂಘಟನೆ ಅಂತ ಕರೀತಾರೆ. ಅಲ್ಲಿಗೆ ಅರ್ಥ ಆಗ್ಬಿಡ್ತು, ಇದು ಕೇವಲ ಶೈಕ್ಷಣಿಕ ಸುಧಾರಣೆಯ ಹೋರಾಟ ಅಲ್ಲ, ಇದು ದೇಶದ ಸಂವಿಧಾನಾತ್ಮಕ ಚೌಕಟ್ಟನ್ನು ಅಸ್ಥಿರಗೊಳಿಸುವಂತಹ ಪ್ರಯತ್ನ ಅಂತ. ಈ ಅರಾಜಕತೆಯ ಹಿಂದೆ ಅಂತಾರಾಷ್ಟ್ರೀಯ ಶಕ್ತಿಗಳ ಕೈವಾಡ ಇದೆ ವೀಕ್ಷಕರೇ. ಜಾರ್ಜ್ ಸೋರೋಸ್, ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಮತ್ತು CIA ಅಂತಹ ಸಂಸ್ಥೆಗಳು ಭಾರತದಲ್ಲಿ ಅಸ್ಥಿರತೆಯನ್ನು ಸೃಷ್ಟಿಸೋದಕ್ಕೆ ಹಣಕಾಸು ಮತ್ತು ತಾಂತ್ರಿಕ ನೆರವನ್ನು ಇವತ್ತು ನೀಡ್ತಾ ಇದೆ. ದೆಹಲಿಯಲ್ಲಿ ಕಾಣಿಸ್ಕೊಂಡ ಬ್ಯಾನರ್ಗಳಲ್ಲಿ ಅಮ್ನೆಸ್ಟಿ ಇಂಟರ್ನ್ಯಾಷನಲ್ ಹೆಸರಿರೋದು ಮತ್ತು ಗೂಗಲ್ ಫಾರ್ಮ್ಗಳ ಮೂಲಕ ಜನರನ್ನು ಒಗ್ಗೂಡಿಸ್ತಾ ಇರೋದನ್ನು ನೋಡಿದ್ರೆ ಕ್ಲಿಯರ್ ಆಗಿ ಅರ್ಥ ಆಗುತ್ತೆ ಇದೊಂದು ಷಡ್ಯಂತ್ರ ಅಂತ. ಎಕ್ಸಾಕ್ಟ್ ಬಾಂಗ್ಲಾದೇಶ ಮತ್ತು ಶ್ರೀಲಂಕಾದಲ್ಲಿ ನಡೆದಂಗೆ ಭಾರತದಲ್ಲೂ ಮೊದಲು ಗೊಂದಲ ಸೃಷ್ಟಿಸಿ ನಂತರ ವ್ಯವಸ್ಥೆಯನ್ನು ಕುಸಿಯುವಂತೆ ಮಾಡೋದು ಇವರ ಟಾರ್ಗೆಟ್ ಆಗಿತ್ತು. ಈಗ ಬಯಲಾದ ಇನ್ನೊಂದು ಭಯಾನಕ ವಿಷಯ ಏನಂದರೆ, ಇವರ ಉದ್ದೇಶ ಕೇವಲ ಸಂಸತ್ಗೆ ನುಗ್ಗೋದಷ್ಟೇ ಅಲ್ಲ, ಅಲ್ಲಿ ನರೇಂದ್ರ ಮೋದಿ ಅವರ ಮೇಲೆ ಹಲ್ಲೆ ಮಾಡುವ ಸಂಚು ಕೂಡ ರೆಡಿ ಮಾಡಿಕೊಂಡಿದ್ರು. ಈ ವಿಡಿಯೋ ನೋಡಿದ್ರೆ ನಿಮಗೆ ಅರ್ಥ ಆಗುತ್ತೆ. उसके
प्रधानमंत्री को पीटेंगे? बिल्कुल बिल्कुल पीटेंगे। ಹಿಂಗೆ ಡಜನ್ ಗಟ್ಲೆ ಜಿರಳೆಗಳು ಇದೇ ಮಾತನ್ನು ಹೇಳ್ತವೆ. ಅಂದ್ರೆ ಇವರ ಟಾರ್ಗೆಟ್ ಇದ್ದಿದ್ದು ಪ್ರಧಾನಿ ನರೇಂದ್ರ ಮೋದಿ. ಈ ವಿಷಯ ಗೊತ್ತಾಗ್ತಿದ್ದಂಗೆ ಸದನದಿಂದ ನರೇಂದ್ರ ಮೋದಿ ಅವರು ಕೂಡಲೇ ಹೊರಡಬೇಕಾಗತ್ತೆ. ಇಲ್ಲಿ ಇನ್ನೊಂದು ಅಮಿತ್ ಶಾ ಅವರ ಆಕ್ಷನ್ ಅನ್ನು ಕೂಡ ಮೆಚ್ಕೊಳ್ಬೇಕಾಗತ್ತೆ. ಪರಿಸ್ಥಿತಿಯನ್ನು ತುಂಬ ಚೆನ್ನಾಗಿ ಹ್ಯಾಂಡಲ್ ಮಾಡ್ತಾರೆ. ಇವರನ್ನೆಲ್ಲ ಮಟ್ಟ ಹಾಕೋದಕ್ಕೆ ಏನೇನು ಮಾಡಬೇಕೋ ಎಲ್ಲವನ್ನ ಮಾಡಿದ್ರು. ಸಂಸತ್ತಿನ ಮಳೆಗಾಲದ ಅಧಿವೇಶನ ಆರಂಭ ಆಗ್ತಿದ್ದಂಗೆ ದೆಹಲಿಯಲ್ಲಿ 163 ಸೆಕ್ಷನ್ನನ್ನು ಜಾರಿ ಮಾಡ್ತಾರೆ. ಗುಂಪಾಗಿ ಸೇರೋದನ್ನು ನಿಷೇಧ ಮಾಡಲಾಗುತ್ತೆ. ಪ್ರತಿಭಟನಾಕಾರರು ಯಾವುದೇ ಅನುಮತಿಯನ್ನು ಪಡೆಯದೆ ಸಂಸತ್ತಿಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಾಗ ಪೊಲೀಸರು ಅವರನ್ನು ತಡೆದು ಕಂಟ್ರೋಲ್ ಮಾಡ್ತಾರೆ. ಹೀಗೆ 4 ಬಾರಿಸಿಯೂ ಬಾರಿಸ್ತಾರೆ. ಕಾಶ್ಮೀರಕ್ಕಾಗಿ ಜೀವ ಬೇಕಾದರೂ ನೀಡ್ತೀನಿ ಅಂತ ಸಂಸತ್ನಲ್ಲಿ ಗುಡುಗಿದಂತಹ ಅಮಿತ್ ಶಾ ಅವರು ರಾಜಧಾನಿಯನ್ನು ಅಲುಗಾಡಿಸೋದಕ್ಕೆ ಬಂದರೆ ಅಷ್ಟು ಈಸಿಯಾಗಿ ಬಿಟ್ಟುಬಿಡ್ತಾರ ಹೇಳಿ. ಸದ್ಯ ಪೊಲೀಸರು ಈ ವೃತ್ತಿಪರ ದಂಗೆಕೋರರನ್ನು ಲಾಠಿ ಪ್ರಹಾರದ ಮೂಲಕ ಚದುರಿಸಿದ್ದಾರೆ. ಹಲವರನ್ನ ಬಂಧಿಸಲಾಗಿದೆ. ಪೊಲೀಸರ ಈ ಆಕ್ಷನ್ನಿಂದ ಪಲಾಯನ ಮಾಡಿದಂತಹ ಪ್ರತಿಭಟನಾಕಾರರು ಯಾವ ಗಟಾರದಿಂದ ಬಂದರೋ ಮತ್ತೆ ಅದೇ ಗಟಾರಕ್ಕೆ ಸೇರ್ಕೊಂಡಿದ್ದಾರೆ. ಈ ಅರಾಜಕತೆಯ ಹಿಂದೆ ಪ್ರತಿಪಕ್ಷಗಳಾದ ಕಾಂಗ್ರೆಸ್ ಮತ್ತು ಉದ್ಧವ್ ಠಾಕ್ರೆ ನೇತೃತ್ವದ ಪಕ್ಷಗಳ ಬೆಂಬಲ ಕೂಡ ಇದೆ ಅನ್ನೋ ಅನುಮಾನವೂ ಇದೆ. ಚುನಾವಣೆಯಲ್ಲಿ ಮೋದಿಜಿ ಅವರನ್ನು ಸೋಲಿಸೋದಕ್ಕೆ ಸಾಧ್ಯವಾಗದ ಕಾರಣ ಬೀದಿ ಹೋರಾಟಗಳ ಮೂಲಕ ಮತ್ತು ರಕ್ತಪಾತದ ಮೂಲಕ ಸರ್ಕಾರವನ್ನು ಉರುಳಿಸೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರಷ್ಟೆ. ಚಂದ್ರಶೇಖರ್ ಆಜಾದ್ ಮತ್ತು ಮಹುವಾ ಮೊಯಿತ್ರಾ ಅಂತಹ ನಾಯಕರು ಬ್ಯಾರಿಕೇಡ್ಗಳನ್ನು ಮುರಿಯೋದಕ್ಕೆ ಜನರನ್ನು ಪ್ರಚೋದನೆ ಕೊಡ್ತಾರೆ ಅಂದರೆ ಇವ್ರ ಉದ್ದೇಶ ಏನು? ಜೊತೆಗೆ ಹೇಳ್ತಾರೆ ಇದು 2ನೇ ಸ್ವತಂತ್ರ ಸಂಗ್ರಾಮ ಅಂತ. ಎಂಥ ಅವಸ್ಥೆ ನೋಡಿ. ಒಟ್ಟಿನಲ್ಲಿ ದೆಹಲಿಯ ಸಂಸತ್ ಮಾರ್ಗ್ನಲ್ಲಿ ನಡೆದಂತಹ ಈ ಘಟನೆಗಳು ಕೇವಲ ಒಂದು ಪ್ರತಿಭಟನೆ ಅಂತೂ ಅಲ್ಲ. ಇದು ಭಾರತದ ಅಸ್ಮಿತೆಯ ಮೇಲಿನ ದಾಳಿ ಅಂತ ಹೇಳ್ಬೋದು. ಆದರೆ ಅಷ್ಟು ಸುಲಭಕ್ಕೆ ಅರಾಜಕತೆ ಸೃಷ್ಟಿಯಾಗೋದಕ್ಕೆ ಇದು ನೇಪಾಳನೂ ಅಲ್ಲ, ಶ್ರೀಲಂಕಾನೂ ಅಲ್ಲ, ಅಥವಾ ಬಾಂಗ್ಲಾದೇಶ ಕೂಡ ಅಲ್ಲ. ಇದು ಭಾರತ. ಇಲ್ಲಿ ಕೂತಿರೋದು ಮೋದಿಜಿ ಹಾಗೂ ಅಮಿತ್ ಶಾ. ಇದು ನೆನಪಿರಲಿ. ವೀಕ್ಷಕರೇ, ಇದೆಲ್ಲದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ನಾವು ಕೊಟ್ಟಂತಹ ಮಾಹಿತಿಗಳು ನಿಮ್ಗೆ ಇಷ್ಟ ಆಗಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಇನ್ನೂ ಕೂಡ ನಮ್ಮ ಬೀರ್ಬಲ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಮಸ್ಕಾರ, ಟೇಕ್ ಕೇರ್ ಆ್ಯಂಡ್ ಬಾಯ್. ಮತ್ತೆ ಭೇಟಿಯಾಗೋಣ. ಜೈ ಹಿಂದ್.